Sixth or fifth standard environmental studies. Lesson 1, living world. ಜೀವ ಪ್ರಪಂಚ. ಈ ವಿಡಿಯೋದಲ್ಲಿ ಜೀವ ಪ್ರಪಂಚ ಅವನ್ನ ಚರ್ಚೆ ಮಾಡ್ತಾ ಇದ್ದೀನಿ. ಮತ್ತೆ ಈ ಪಾಠದ ಮೇಲೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾದ ಪ್ರಶ್ನೆಗಳನ್ನು ಸಹ ಚರ್ಚೆ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ನೋಡ್ರಿ, among the following identify the element that plant need to prepare food. ಈ ಕ್ವಶನ್ ಈ ಪಾಠಕ್ಕೆ ಸಂಬಂಧಪಟ್ಟಿದ್ದು 2026ರಲ್ಲಿ ಕೇಳಲಾದಂತ ಪ್ರಶ್ನೆ. ನೆಕ್ಸ್ಟ್, how many times a healthy human being respirates in a minute. ಇದು ಇದೇ ಪಾಠಕ್ಕೆ ಸಂಬಂಧಪಟ್ಟಂತಹ ಕ್ವಶನ್. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಕೇಳಲಾದಂತಹ ಪ್ರಶ್ನೆ. ನೆಕ್ಸ್ಟ್, ಹಸುವಿನ ಸರಾಸರಿ ಜೀವಿತಾವಧಿ. ಕನ್ನಡ ಮತ್ತು ಇಂಗ್ಲಿಷ್ ಎರಡು ಮೀಡಿಯಂ ನಲ್ಲಿನ ಕ್ವಶನ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಹಸುವಿನ ಸರಾಸರಿ ಜೀವಿತಾವಧಿ ಎಷ್ಟು? ಎವರೇಜ್ ಲೈಫ್ ಸ್ಪ್ಯಾನ್ ಆಫ್ ಕೌ ಈಸ್ ಅಂತ. ಸರಿನಾ? ನೋಡೋಣ. ಮೊದಲಿಗೆ ಪಾಠದ ವಿವರಣೆಯನ್ನು ನೋಡೋಣ, ಆನಂತರ ಈ ಕ್ವಶನ್ ಅನ್ನ ನೋಡೋಣ. ಇಲ್ಲ ಮಧ್ಯ ಮಧ್ಯೆ ಎಲ್ಲೇ ಕ್ವಶನ್ ನೀಡ್ ಐತೆ ಅಲ್ಲೇ ಹಾಕ್ತೀರಂತ. ಸರಿನಾ? ಲಿವಿಂಗ್ ವರ್ಡ್. ಪ್ರೊಡಕ್ಷನ್ ಆಫ್ ಎನ್ವಿರಾನ್ಮೆಂಟ್ is the duty of all. Protection of environment is the duty of all. ಪರಿಸರ ಸಂರಕ್ಷಣೆ ಎಲ್ಲರ ಕರ್ತವ್ಯವಾಗಿದೆ. You must have heard this saying. ಹೌದು, ನಾವು ಇದನ್ನ ಕೇಳಿದ್ದೀವಿ. ಇಲ್ಲೊಂದು ಕತೆ ಇದೆ ನೋಡ್ರಿ, ಲೇಜಿ ಸೋಮಣ್ಣ. ತುಂಬಾ ಚೆನ್ನಾಗಿದೆ ನೋಡ್ರಿ. ಸೋಮಣ್ಣ ಈಸ್ ಅ ಲೇಜಿ ಪರ್ಸನ್. ಅವನು ಸೋಮಣ್ಣ ಎಂಬುವನು ಆಲಸಿ ವ್ಯಕ್ತಿ ಆಗಿದ್ದ, ಸೋಮಾರಿ ವ್ಯಕ್ತಿ ಆಗಿದ್ದ. even though he owns a piece of land, he has not worked for a single day in his land. ಆದರೂ ಸಹ ಇವನಿಗೆ ಸ್ವಲ್ಪ ಜಮೀನಿತ್ತು, ಆದರೆ ಆ ಜಮೀನಿನಲ್ಲಿ ಒಂದು ದಿನವೂ ಕೆಲಸವನ್ನ ಮಾಡಿದಂತ ವ್ಯಕ್ತಿ ಅಲ್ಲ ಇವನು. He used to live only by receiving what others gave him. ಅವನು ಬೇರೆಯವರು ಇವನಿಗೆ ಏನ್ ಕೊಡ್ತಾರ ಅದನ್ನ ತಿಂದು ಬದುಕಿದ್ದ. He was very fond of groundnuts. ಅವನು ಶೇಂಗಾವನ್ನ ಬಹಳ ಇಷ್ಟಪಡುತ್ತಿದ್ದ. Once while eating fried groundnuts, he got an idea. ಒಂದು ದಿನ ಹುರಿದ ಶೇಂಗಾ ತಿನ್ನುವ ಸಮಯದಲ್ಲಿ ಅವನಿಗೆ ಒಂದು ಉಪಾಯ ಹೊಳೆಯಿತು. He thought that if he showed groundnuts in his land, he would get enough groundnuts to eat and he need not beg anybody for it. ಅವನಿಗೆ ಒಂದು ಉಪಾಯ ಹೊಳಿತು. ಏನಂದ್ರ, ಗ್ರೌಂಡ್ನಟ್ಸ್ ಈ ಹುರಿದ ಶೇಂಗಾ ತಿಂತಾ ಇದ್ನಲ್ಲ, ಈ ಶೇಂಗಾವನ್ನ ನನ್ನ ಭೂಮಿಯಲ್ಲಿ, ನನ್ನ ಜಮೀನಿನಲ್ಲಿ ಉಳುಮೆ ಮಾಡಿದರೆ ನನಗೆ ಸಾಕಾಗುವಷ್ಟು ಶೇಂಗಾ ದೊರೆಯುತ್ತವೆ ಮತ್ತು ನಾನು ಯಾರನ್ನು ಭಿಕ್ಷೆ ಬೇಡುವ ಅವಶ್ಯಕತೆ ಬರುವುದಿಲ್ಲ ಎಂದು ಯೋಚಿಸಿದ. Also he felt that if he showed fried groundnuts, yield would be fried groundnuts. ಮತ್ತ ಇನ್ನೂ ಒಂಥರ ಯೋಚನೆ ಏನ್ ಮಾಡಿದ ಅಂದ್ರ, ನಾನು ಈಗ ಹುರಿದ ಶೇಂಗಾವನ್ನ ಬಿತ್ತಿದ್ರ ನಂಗೆ ಹುರಿದ ಶೇಂಗಾನ ಬರ್ತಾವು, ಮತ್ ಹೊಳ್ಳಿ ಉರಿಯೋ ಅವಶ್ಯಕತೆನ ಇರಂಗಿಲ್ಲ ಅಂತ. ಉತ್ಪನ್ನ ಹುರಿದ ಶೇಂಗಾನ ಬರ್ತಾವು, ಮತ್ ಹೊಳ್ಳಿ ಹುರಿಯುವ ಅವಶ್ಯಕತೆ ಇಲ್ಲ ಅಂತ ಯೋಚನೆ ಮಾಡಿದ. So there would be no need to fry groundnuts. Not knowing the type of seed to be sown, Somana started sowing fried groundnuts from the next day itself. ಅವನಿಗೆ ಎಂತ ಬೀಜವನ್ನ ಬಿತ್ತಬೇಕು ಎಂದು ತಿಳಿಯದೆ ಅವನು ಸೋಮಣ್ಣ ಮರುದಿನ
ಹುರಿದ ಬೀಜವನ್ನ ಬಿತ್ತಿದ. ಸೀಯಿಂಗ್ ಸೋಮಣ್ಣ ವರ್ಕಿಂಗ್ ಇನ್ ಹಿಸ್ ಲ್ಯಾಂಡ್, ಸೋಮಣ್ಣ ಅವನ ಜಮೀನಲ್ಲಿ ಕೆಲಸ ಮಾಡುವುದನ್ನ ನೋಡಿ ದ ನೇಬರಿಂಗ್ ಫಾರ್ಮರ್ಸ್ ವೇರ್ ವೆರಿ ಹ್ಯಾಪಿ ದಟ್ ಸೋಮಣ್ಣ ಹ್ಯಾಡ್ ಶೆಡ್ ಹಿಸ್ ಲೇಜಿನೆಸ್ ಫೈನಲಿ. ಅವನು ತನ್ನ ಜಮೀನಿನಲ್ಲಿ ಕೆಲಸ ಮಾಡುವುದನ್ನ ನೋಡಿ ಜನರು, ಅವನ ಸಂಬಂಧಿಕರು ಅನ್ಕೊಂಡ್ರು, ಸಂಬಂಧಿಕರು ಅಂದ್ರ ಆಜು ಬಾಜು ಹೊಲದವರು, ಅವನ ಬೇರೆ ಮಿತ್ರರು ಅನ್ಕೊಂಡ್ರು ಸೋಮಣ್ಣ ಕೊನೆಗೆ ದುಡಿಯೋದನ್ನ ಕಲತ, ಸೋಮಾರಿತನವನ್ನ ಬಿಟ್ಟು ದುಡಿಯೋದನ್ನ ಕಲತ ಅಂತ ಅನ್ಕೊಂಡ್ರು. ಡೇಸ್ ಪಾಸ್, ದಿನಗಳು ಕಳೆದಂತೆ ಪ್ಲಾಂಟ್ಸ್ ಗ್ರೀವ್ ಅಂಡ್ ಗ್ರೀನರಿ ವಾಸ್ ಎವ್ರಿವೇರ್. ದಿನಗಳು ಕಳೆದಂತೆ ಗಿಡಗಳು ಬೆಳೆದವು, ಎಲ್ಲ ಕಡೆ ಹಚ್ಚು ಹಸಿರಾಗಿತ್ತು. ಬಟ್ ನಾಟ್ ಅ ಸಿಂಗಲ್ ಪ್ಲಾಂಟ್ ಅಪಿಯರ್ಡ್ ಇನ್ ಸೋಮಣ್ಣಾಸ್ ಲ್ಯಾಂಡ್. ಆದರೆ ಒಂದೇ ಒಂದು ಗಿಡವೂ ಸಹ ಸೋಮಣ್ಣನ ಹೊಲದಲ್ಲಿ ಹುಟ್ಟಿರಲಿಲ್ಲ, ಕಾಣಲಿಲ್ಲ. ಯಾಕಂದ್ರ ಅವನು ಹುರಿದ ಬೀಜ ಹಾಕ್ಯಾನ. ಹುರಿದ ಬೀಜದಲ್ಲಿ ಜೀವನ ಇರಂಗಿಲ್ಲ, ನಾನ್ ಲಿವಿಂಗ್ ಥಿಂಗ್ಸ್ ಅದು. ಅದರಲ್ಲಿನ ಜೀವ ಸತ್ತೋಗಿರುತ್ತ. ನಾನ್ ಲಿವಿಂಗ್ ಥಿಂಗ್ ಲಿವಿಂಗ್ ಥಿಂಗ್ ಬಿತ್ತಿದ್ನಂದ್ರ ಅಂದ್ರ ಅದನ್ನ ಹುರಿಯದನ ಬಿತ್ತಿದ್ನಂದ್ರ ಲಿವಿಂಗ್ ಥಿಂಗ್ಸ್ ಆಗ್ತಿತ್ತು. ಅವಾಗ ಜೀವ ಇರ್ತಿತ್ತು, ಹುಟ್ತಿತ್ತು. ಈ ಕ್ವಶನ್ ಅನ್ನು ಕೊಟ್ರು ನೋಡ್ರಿ. raw groundnuts have the characteristic needed to grow in plants. ನಾವು ಅಂದ್ರ ಹುರಿಯದೇ ಇರುವಂತಹ ಬೀಜವನ್ನ ಬಿತ್ತಿದ್ರ ಅದರಲ್ಲಿ ಜೀವಿಗಳು ಬೆಳವಣಿಗೆಗೆ ಬೇಕಾದಂತಹ ಲಕ್ಷಣಗಳನ್ನ ಹೊಂದಿದೆ. ಇಟ್ ಈಸ್ ಕಾಲ್ಡ್ ಲಿವಿಂಗ್ ಕಾಂಪೊನೆಂಟ್. ಅದು ಜೀವಿಗಳ ಲಕ್ಷಣ ಆಗೈತಿ, ಅದು ಜೀವ ಇರುವಂತಹ ವಸ್ತು. ಇನ್ ಅ ಫ್ರೈಡ್ ಗ್ರೌಂಡ್ ನಟ್ಸ್, ಹುರಿದ ಶೇಂಗಾದಲ್ಲಿ ದ ಲಿವಿಂಗ್ ಕಾಂಪೊನೆಂಟ್ ಈಸ್ ಡೆಸ್ಟ್ರಾಯ್ಡ್. ಅದು ಸತ್ತು ಹೋಗಿರುತ್ತದೆ, ನಿರ್ಜೀವವಾಗಿರುತ್ತದೆ. ಹುರಿದ ನಂತರ ಅದು ನಿರ್ಜೀವವಾಗಿರುತ್ತದೆ. ಫ್ರೈಡ್ ಮಾಡಿದಾಗ ಗ್ರೌಂಡ್ ನಟ್ ಶೇಂಗಾ ನಿರ್ಜೀವವಾಗುತ್ತದೆ. ಇಟ್ ಈಸ್ ಕಾಲ್ಡ್ ನಾನ್ ಲಿವಿಂಗ್, ನಿರ್ಜೀವ, ನಾನ್ ಲಿವಿಂಗ್ ಸ್ಟೇಟ್, ನಿರ್ಜೀವ ಸ್ಥಿತಿ ಅಂತ ಹೇಳ್ತಾರೆ ಅದಕ್ಕೆ. In the environment, there are living beings which have the living characteristic and non-living which do not have the living characteristics. ಹೌದು. Next ನೋಡ್ರಿ. In the following chart, some components of the environment and some living characteristics are given. ಇಲ್ಲೇ ಒಂದಿಷ್ಟು ಪರಿಸರದಲ್ಲಿನ ಲಕ್ಷಣಗಳು ಮತ್ತು ಪರಿಸರದಲ್ಲಿನ ಒಂದಿಷ್ಟು ವಸ್ತುಗಳು ಮತ್ತು ಜೀವಿಗಳ ಒಂದಿಷ್ಟು ಲಕ್ಷಣಗಳನ್ನ ಕೊಟ್ಟಿದೆ. ರೀಡ್ ಕೇರ್ಫುಲಿ, ಅವುಗಳನ್ನ ಗಮನವಿಟ್ಟು ಓದಿ. ಇಫ್ ಇನ್ ಈಚ್ ಆಫ್ ದ ಕಾಂಪೋನೆಂಟ್ ದ ಕ್ಯಾರೆಕ್ಟರಿಸ್ಟಿಕ್ ಗಿವನ್ ಫ್ರಂಟ್ ಆಫ್ ದಮ್ ಆರ್ ಫೌಂಡ್, ಪುಟ್ ಅ ರೈಟ್ ಮಾರ್ಕ್. ಇಫ್ ದೀಸ್ ಕ್ಯಾರೆಕ್ಟರಿಸ್ಟಿಕ್ ಆರ್ ನಾಟ್ ಫೌಂಡ್, ಪುಟ್ ರಾಂಗ್ ಮಾರ್ಕ್, ಫಾಲ್ಸ್ ಮಾರ್ಕ್. ನೋಡ್ರಿ, ಇಲ್ಲೊಂದಿಷ್ಟು ಲಕ್ಷಣಗಳನ್ನು ಕೊಟ್ಟಿದೆ. ಅವು ಆ ವಸ್ತುಗಳು ಆ ಲಕ್ಷಣಗಳನ್ನ ಹೊಂದಿದ್ದರೆ ಸರಿ ಗುರುತು ಹಾಕಿ, ಲಕ್ಷಣಗಳನ್ನ ಹೊಂದಿಲ್ಲ ಎಂದರೆ ತಪ್ಪು ಗುರುತು ಹಾಕಿ. ಇವು ಕ್ಯಾರೆಕ್ಟರಿಸ್ಟಿಕ್ಸ್, ಕಾಂಪೊನೆಂಟ್ಸ್ ಆಫ್ ದ ಎನ್ವಿರಾನ್ಮೆಂಟ್. ಕ್ಯಾರೆಕ್ಟರಿಸ್ಟಿಕ್ ಯಾವ್ಯಾವು ನೋಡ್ರಿ. ಗ್ರೋತ್, ಈಟಿಂಗ್ ಫುಡ್, ಮೂವ್ಮೆಂಟ್, ರೆಸ್ಪಿರೇಷನ್, ಎಕ್ಸ್ಕ್ರೀಷನ್, ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ, reproduction. ಕಾಂಪೊನೆಂಟ್ಸ್ ನೋಡೋದಾದ್ರ ಮೌಸ್, ಮ್ಯಾಂಗೋ ಟ್ರೀ, ಬ್ರೇಕ್ ಕ್ಲಾಕ್, ಬಟರ್ಫ್ಲೈ, ಮ್ಯಾನ್, ಫ್ರಾಗ್, ಪೇಪರ್, ಮೊಬೈಲ್. ಸರಿನಾ? ಮೌಸ್ ಗ್ರೋತ್ ಐತಾ? ಎಸ್. ಲಿವಿಂಗ್ ಬೀಯಿಂಗ್, ಅದು ಗ್ರೋತ್ ಇದೆ. ಈಟಿಂಗ್ ಫುಡ್, ಎಸ್. ಮೂಮೆಂಟ್ ಇದೆ. ರೆಸ್ಪಿರೇಷನ್ ಇದೆ. ಎಕ್ಸ್ಕ್ರೀಷನ್ ಮಾಡುತ್ತ ಮತ್ತು ತಗೊಂಡಿರುತ್ತ, ಊಟ ತಿಂದಿರುತ್ತಂದ ಹೊರಗೆ ಹೋಗ್ಬೇಕಲ್ಲ.
ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಮಾಡುತ್ತಾ. ಹೌದು. ರೀಪ್ರೊಡಕ್ಷನ್, ಸಂತಾನೋತ್ಪತ್ತಿಯನ್ನು ಸಹ ಮಾಡುತ್ತಾ. ಮ್ಯಾಂಗೋ ಟ್ರೀ, ಆಲ್ ದಿಸ್ characteristic holds in mango tree also. ಇಟ್ಟಿಗೆ ಗ್ರೋತ್ ಇದೆಯಾ? ಇಲ್ಲ. ಈಟಿಂಗ್ ಫುಡ್? ನೋ. ಮೂವ್ಮೆಂಟ್? ನೋ. ರೆಸ್ಪಿರೇಷನ್? ನೋ. ಎಕ್ಸ್ಕ್ರಿಯೇಷನ್? ನೋ. ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ? ಇಲ್ಲ. ರಿಪ್ರೊಡಕ್ಷನ್? ಇಲ್ಲ. ಗಡಿಯಾರನು ಸೇಮ್ ಇಲ್ಲ. ಇವು ನಿರ್ಜೀವ ವಸ್ತು, ನಾನ್ ಲಿವಿಂಗ್ ಥಿಂಗ್ಸ್. ದಟ್ಸ್ ವೈ. ಬಟರ್ಫ್ಲೈ ಇದೆ, 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 ಇದೆ. ಮ್ಯಾನ್, ಮನುಷ್ಯನಿಗೂ ಸಹ ಚಲನೆ ಐತಿ, ಊಟ ಬೇಕು, ಎಲ್ಲ ಲಿವಿಂಗ್ ಕಾಂಪೋನೆಂಟ್ಸ್ ಏನೇನು ಲಕ್ಷಣಗಳದಾವು ಎಲ್ಲ ಅದಾವು. ಫ್ರಾಗ್, ಅದು ಜೀವಂತ ಸಜೀವ ವಸ್ತು. ಕಾಗದ ನಿರ್ಜೀವ, ನಾನ್ ಲಿವಿಂಗ್ ಥಿಂಗ್ಸ್. ಇದು ಅದಕ್ಕೆ ಯಾವ ಬರಲ್ಲ. ಮೊಬೈಲ್ ನಿರ್ಜೀವ, ನಿರ್ಜೀವ ವಸ್ತುವನ್ನ ಸಜೀವಿಗಳು ಬಿಟ್ಟು ಬದುಕಲ್ಲ. ಆದ್ರೆ ಈಗ ಮೊಬೈಲ್ ಇಲ್ಲ ಅಂದ್ರ ಏನೋ ಇಲ್ಲ, ಏನೋ ಇಲ್ಲ ಅನ್ನಂಗ ಆಗ್ಬಿಟ್ಟಿರ್ತ. ದ ಕಾಂಪೋನೆಂಟ್ ವಿಚ್ ಹ್ಯಾವ್ ಮಾರ್ಕ್ ರೈಟ್ ಕಾಲ್ಡ್ ಲಿವಿಂಗ್ ಬೀಯಿಂಗ್ಸ್. ಇದಕ್ಕೇನಂತಾರ? ಸಜೀವಿಗಳು ಅಂತ ಕರೀತಾರ, ಜೀವ ಇರುವ ವಸ್ತುಗಳು ಅಂತ. those which marked cross or else pulse called non-living things. ಅವಕ್ಕ ನಿರ್ಜೀವಿಗಳು ಅಂತ ಕರೀತಾರ, ನಿರ್ಜೀವಗಳು. Some of the components seen in environment are given below. Identify them as living beings or non-living things. Put a right mark in front of the correct choice. Components of the environment: living beings, non-living things. Birds, ಸಜೀವಿಗಳು. ಬಲೂನ್, ನಿರ್ಜೀವಿ. ವಾಟರ್, ನಿರ್ಜೀವಿ. ಮ್ಯಾಂಗೋ ಟ್ರೀ, ಸಜೀವಿ. ಬಂಡಿ, ವೆಹಿಕಲ್, ನಿರ್ಜೀವಿ. ಪೆನ್ನು, ನಿರ್ಜೀವಿ. Make a list of other living beings and non-living things you have seen. ಎಷ್ಟದವ ಇವು? 5 ಅದಾವ, ಕೆಳಗೈದು. ಮೇಲ್ಗಡೆ ಇದನ್ನ ಸಜೀವಿಗಳನ್ನ ಹಾಕನ, ಕೆಳಗಡೆ ಇದನ್ನ ನಿರ್ಜೀವಿಗಳನ್ನ ಹಾಕನ. ಡಾಗ್, ಸಜೀವಿ. ಡಾಗ್. ಕ್ಯಾಟ್, ಕೌ, ಕ್ರೌ, ಎಲಿಫೆಂಟ್, ಇವೆಲ್ಲ ಸಜೀವಿಗಳು. ನೆಕ್ಸ್ಟ್, ನಿರ್ಜೀವಿಗಳಿಗೆ ಪೇಪರ್, ಪೆನ್, ಪೆನ್ಸಿಲ್. ನಿಮ್ಮಲ್ಲಿ ಕಾಣುವಂತ ವಸ್ತುಗಳನ್ನ ಹಾಕಿದ್ರೆ ಸಾಕು. ವಿದ್ಯಾರ್ಥಿಗಳಿಗೆ ಹೇಳ್ರಿ, ನಿಮ್ಮಲ್ಲಿ ನಿಮ್ಮ ಸುತ್ತಮುತ್ತ ಏನ್ ಕಾಣ್ತಾವೋ ಅವನ್ನ ಬಳಸ್ರಿ ಅಂತಂದ ಶಿಕ್ಷಕರು ನೋಡ್ತಾ ಇದ್ರ, ಪೇರೆಂಟ್ಸ್ ನೋಡ್ತಾ ಇದ್ರ. ನಿಮ್ಮ ಮಕ್ಕಳಿಗೆ ಈ ರೀತಿ ಹೇಳಿ. ಪೆನ್ಸಿಲ್, ರಬ್ಬರ್, ಸ್ಕೇಲ್. Next, plants and animal are living beings. ಕ್ವಶನ್ ಬಂದಿತ್ತು ಇದ್ರ ಮೇಲೆ. There are certain characteristics to decide them as a living being. The characteristic of living beings are given here. ಸಜೀವಿಗಳ ಲಕ್ಷಣಗಳನ್ನ ಇಲ್ಲಿ ಕೊಡಲಾಗಿದೆ. Know about this. ಅವುಗಳ ಬಗ್ಗೆ ನೋಡೋಣ. Living beings are made up of cells. ಅಂದ್ರ ಜೀವಿಗಳು, ಸಜೀವಿಗಳು ಜೀವಕೋಶಗಳಿಂದಾಗಿವೆ. ಲಿವಿಂಗ್ ಬೀಯಿಂಗ್ಸ್ ಆರ್ ಮೇಡ್ ಅಪ್ ಆಫ್ ಸೆಲ್ಸ್. ಇದು ಸೆಲ್ಸ್. ಪ್ರಾಣಿಗಳಲ್ಲಿರುವಂತಹ ಸೆಲ್ ಮತ್ತು ಸಸ್ಯಗಳಲ್ಲಿರುವಂತಹ ಸೆಲ್.
Observe these pictures. They are of plants and animal cells. ಅವು ಸಸ್ಯ ಮತ್ತು ಪ್ರಾಣಿಗಳ ಸೆಲ್ಸ್ ಗಳಾಗಿವೆ. ಯು ಮಸ್ಟ್ ಅಬ್ಸರ್ವ್ ಹೌ ಅ ಹೌಸ್ ಈಸ್ ಬೀಯಿಂಗ್ ಕನ್ಸ್ಟ್ರಕ್ಟೆಡ್. ಮನೆಯನ್ನ ಹೆಂಗ್ ಕಟ್ಟಿರ್ತಾರ ಅಂತ ನೀವು ನೋಡಿದಿರಿ. And several things such as bricks, cement, water, steel, wood, other things are arranged in order to get the house ready. ಮನೆ ನಿರ್ಮಾಣ ಆಗಲು ಇಟ್ಟಿಗೆಗಳು, ಸಿಮೆಂಟ್, ನೀರು, ಕಬ್ಬಿಣ, ಕಟ್ಟಿಗೆ ಮುಂತಾದ ವಸ್ತುಗಳನ್ನ ಜೋಡಿಸಲಾಗಿರುತ್ತದೆ. ಸಿಮಿಲರ್ಲಿ, ಅದೇ ರೀತಿಯಾಗಿ ಬಾಡಿ, ದ ಬಾಡಿ ಆಫ್ ಲಿವಿಂಗ್ ಬೀಯಿಂಗ್ಸ್ ಇಸ್ ಮೇಡ್ ಅಪ್ ಆಫ್ ಸೆಲ್ಸ್. ಅದೇ ರೀತಿಯಾಗಿ ಜೀವಿಯ ದೇಹವು ಜೀವಕೋಶಗಳಿಂದಾಗಿದೆ. ಇನ್ನೂ ಹೆಚ್ಚಿನದನ್ನ ಜೀವಕೋಶಗಳ ಬಗ್ಗೆ ಇನ್ನೂ ಹೆಚ್ಚಿನದನ್ನ ಮುಂದಿನ ಅಧ್ಯಾಯದಲ್ಲಿ, ಅಂದ್ರೆ 6ನೇ ಕ್ಲಾಸ್, 7ನೇ ಕ್ಲಾಸ್, 8ನೇ ಕ್ಲಾಸ್, 9ನೇ ಕ್ಲಾಸ್, 10ನೇ ಕ್ಲಾಸ್, PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ನಲ್ಲಿ ಕಲಿತೀರಿ ಅಂತ ಹೇಳ್ಯಾರ. ಮುಂದಿನ ತರಗತಿಯಲ್ಲಿ ಕಲಿತೀರಿ ಅಂತ ಹೇಳ್ಯಾರ. ಓಕೆ, ನೆಕ್ಸ್ಟ್ ಎರಡನೇ ಕ್ಯಾರೆಕ್ಟರಿಸ್ಟಿಕ್, ಎರಡನೇ ಗುಣಲಕ್ಷಣ ಏನಂದ್ರ ಲಿವಿಂಗ್ ಬೀಯಿಂಗ್ಸ್ ರೆಸ್ಪೈರ್. ಸಜೀವಿಗಳು ಉಸಿರಾಡುತ್ತವೆ. ಇದ್ರ ಮೇಲೆ ಕ್ವಶನ್ ಬಂದೈತಿ. ಕ್ವಶನ್ ಆಸ್ಕ್ಡ್ ಇನ್ ಮೊರಾರ್ಜಿ ಎಂಟ್ರನ್ಸ್ ಎಕ್ಸಾಮ್. ನೋಡೋಣ. You have learned in previous classes that living beings respire. During respiration, living beings take air, use the oxygen and give out carbon dioxide. ಉಸಿರಾಟ ಮಾಡುವಲ್ಲಿ ಜೀವಿಗಳು ಉಸಿರಾಡುತ್ತವೆ. ಉಸಿರಾಟ ಮಾಡುವಲ್ಲಿ ಜೀವಿಗಳು ಆಕ್ಸಿಜನ್ ಅನ್ನ ಒಳಗೆ ತೆಗೆದುಕೊಂಡು, ಅಂದ್ರೆ ಆಮ್ಲಜನಕವನ್ನು ಒಳಗೆ ತೆಗೆದುಕೊಂಡು, ಕಾರ್ಬನ್ ಡೈಆಕ್ಸೈಡ್ ಅನ್ನ, ಇಂಗಾಲದ ಡೈಆಕ್ಸೈಡ್ ಅನ್ನ ಹೊರಗೆ ಬಿಡುತ್ತವೆ. Observe the given picture, identify picture and write here. ಇದೇನು? ಉಸಿರಾಟ ಪ್ರಕ್ರಿಯೆ. These are special organ to respire in animal. ಇಲ್ಲಿ ನೋಡ್ರಿ, ಕ್ವಶನ್ ಕೇಳಿದ್ರು ಅಂತ ಹೇಳಿದ್ನಲ್ಲ. ಪ್ಲಾಂಟ್ ನೋಡೋಣ, ಆ ಕ್ವಶನ್ ನೋಡೋಣ ಅಂತ. ಪ್ಲಾಂಟ್ಸ್ ಆಲ್ಸೋ ಡಿಪೆಂಡ್ ಆನ್ ಆಕ್ಸಿಜನ್ ಫಾರ್ ರೆಸ್ಪಿರೇಷನ್. ಸಸ್ಯಗಳು ಸಹ ಉಸಿರಾಟಕ್ಕಾಗಿ ಆಮ್ಲಜನಕವನ್ನ ಬಳಸಿಕೊಳ್ಳುತ್ತವೆ. ಯೂಸ್ವಲಿ ದೇ ರೆಸ್ಪೈರ್ ಥ್ರೂ ಸ್ಟೊಮ್ಯಾಟಾ. ಅವು ಪತ್ರರಂಧ್ರಗಳ ಮೂಲಕ ಉಸಿರಾಡುತ್ತವೆ. ವಿಚ್ ಆರ್ ಪ್ರೆಸೆಂಟ್ ಆನ್ ದ ಲೋವರ್ ಸರ್ಫೇಸ್ ಆಫ್ ಲೀವ್ಸ್. ಅವು ಎಲೆಗಳ ಕೆಳಗಡೆ ಇರುತ್ತವೆ. ಪತ್ರರಂಧ್ರಗಳು ಎಲೆಗಳ ತಳಭಾಗದಲ್ಲಿ ಇರುತ್ತವೆ. ವಿತ್ ದ ಹೆಲ್ಪ್ ಆಫ್ ಆಕ್ಸಿಜನ್, ದ ಎನರ್ಜಿ ಇನ್ ಫುಡ್ ಈಸ್ ಮೇಡ್ ಅವೈಲೇಬಲ್ ಟು ದ ಲಿವಿಂಗ್ ಬಾಡಿ. ಆಮ್ಲಜನಕದ ಸಹಾಯದಿಂದ ಆಹಾರದಲ್ಲಿರುವ ಶಕ್ತಿಯು ಜೀವಿಗಳ ದೇಹಕ್ಕೆ ದೊರೆಯುತ್ತದೆ. ಹೌದಾ? ಈಗ ಕ್ವಶನ್ ನೋಡ್ರಿ. How many times a healthy human being respirates in a minute? ಉಸಿರಾಟ ಅಂತ ಅಷ್ಟ ಕೊಟ್ರ, ಇದನ್ನ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಹೇಳಿರ್ಬೇಕು. ಉಸಿರಾಟ ಮನುಷ್ಯನು 1 ನಿಮಿಷಕ್ಕೆ, ಒಬ್ಬ ಆರೋಗ್ಯವಂತ ಮನುಷ್ಯನು ಅಂತಂದ್ರೂ ಒಳ್ಳೆಯದು. ಇಲ್ಲ, ಒಬ್ಬ ಸಾಮಾನ್ಯ ಮನುಷ್ಯನು, ಅ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ರೆಸ್ಪೈರ್ 72 times in a minute ಅಂತ ಹೇಳಿದ್ರು ಓಕೆ. ಇಲ್ಲ ಅಂದ್ರ ಒಬ್ಬ ಸಾಮಾನ್ಯ ಮನುಷ್ಯನು 1 ನಿಮಿಷಕ್ಕೆ 72 ಬಾರಿ ಉಸಿರಾಡುತ್ತಾನೆ. ಈ ರೀತಿ ಹೇಳಿದ್ರು ಸರಿ. ನೋಡ್ರಿ, ಇದ ಕ್ವಶನ್ ಕೇಳಿರೋದು. ಹೌದಾ? ಸರಿನಾ? ಓಕೆ. ನಿಮ್ಗೆ ಇದು ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡಿ. ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್, 3ನೇ ಲಕ್ಷಣ, ಸಜೀವಿಗಳ 3ನೇ ಲಕ್ಷಣ, ಲಿವಿಂಗ್ ಬೀಯಿಂಗ್ಸ್ ಈಟ್ ಫುಡ್.
ಸಜೀವಿಗಳು ಆಹಾರವನ್ನ ಸೇವಿಸುತ್ತವೆ. ಲಿವಿಂಗ್ ಬೀಯಿಂಗ್ಸ್ ಪರ್ಫಾರ್ಮ್ ಮೆನಿ ಆಕ್ಟಿವಿಟೀಸ್ ಡೈಲಿ ಸಚ್ ಆಸ್ ವುಡ್ ಕಟಿಂಗ್, ಕಟ್ಟಿಗೆಯನ್ನ ಕಡಿಯುವುದು, ಕ್ಯಾರಿಂಗ್ ಲೋಡ್ಸ್, ವಸ್ತುಗಳನ್ನ ಸಾಗಿಸುವುದು, ಹಂಟಿಂಗ್, ಬೇಟೆಯಾಡುವುದು, ಇತರೆ ಎಲ್ಲ ಕೆಲಸವನ್ನ ಮಾಡ್ತಾನೆ. ದ ನೇಮ್ಸ್ ಆಫ್ ಸಮ್ ಲಿವಿಂಗ್ ಬೀಯಿಂಗ್ಸ್ ಆರ್ ಗಿವನ್ ಬಿಲೋ. ದಿ ಹೆಲ್ಪ್ ಅಸ್ ಟು. ಆನೆ ಅದಕ್ಕ ಹೆಲ್ಪ್ ಆಗುತ್ತಾ? ಆನೆಯ ಉಪಯೋಗ ಏನು? ಟ್ರಾವೆಲ್ ಹೆವಿ ಆಬ್ಜೆಕ್ಟ್. ಟ್ರಾವೆಲಿಂಗ್ ಸವಾರಿಗೆ ಉಪಯೋಗ ಆಗುತ್ತದು. ಈ ಆನೆಯ ಅಂಬಾರಿ ಸವಾರಿ ಮಾಡ್ತಾರ, ಅದ್ರ ಮೇಲೆ ಸವಾರಿಗೆ, ಟ್ರಾವೆಲ್ಗೆ ಆಗುತ್ತ. ಬುಲ್ಲೋಕ್ ಎತ್ತು ಇದು ಸವಾರಿಗೆ, ಟ್ರಾವೆಲ್ಗೆ ಆಗುತ್ತೆ, ಇದು ಟ್ರಾವೆಲಿಂಗ್. ಡಾಗ್ ಸೇಫ್ಟಿ ಅಂದ್ರೆ ಮನೆ ಕಾಯುತ್ತದ. ಆರ್ ಗಾರ್ಡ್ ಮನೆಯನ್ನ ಕಾಯುತ್ತದೆ. ಟು ಡೂ ಆಲ್ ದೀಸ್ ವರ್ಕ್ ಲಿವಿಂಗ್ ಬೀಯಿಂಗ್ಸ್ ನೀಡ್ ಎನರ್ಜಿ. ಇವೆಲ್ಲ ಕೆಲಸಗಳನ್ನ ಮಾಡಲು ಜೀವಿಗಳಿಗೆ ಶಕ್ತಿ ಬೇಕು. ದೇ ಗೆಟ್ ದಿಸ್ ಎನರ್ಜಿ ಥ್ರೂ ಫುಡ್. ಅವು ಈ ಶಕ್ತಿಯನ್ನ ಆಹಾರದಿಂದ ಪಡೆಯುತ್ತವೆ. ಫುಡ್ ಆಫ್ ಪ್ಲಾಂಟ್ಸ್. ನೋಡ್ರಿ, ಈಗ ಇಲ್ಲೇ ಇದ್ರ ಮೇಲೇನು ಒಂದು ಕ್ವಶನ್ ಬಂದೈತಿ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ಯಾರ. ಈಚ್ ಪಾರ್ಟ್ ಆಫ್ ಪ್ಲಾಂಟ್ ಡಸ್ ಒನ್ ಆರ್ ಅದರ್ ಆಕ್ಟಿವಿಟಿ. ಡೋಂಟ್ ದೇ ಆಲ್ಸೋ ನೀಡ್ ಫುಡ್? How do plants obtain their food? Think. Yes. Green plants produce their own food. ಹಸಿರು ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುತ್ತವೆ. That is why green plants are called autotrophs. ಆದ್ದರಿಂದಾಗಿ ಹಸಿರು ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುತ್ತವೆ. ಆದ್ದರಿಂದಾಗಿ ಅವುಗಳನ್ನ ಸ್ವಪೋಷಕಗಳು ಎಂದು ಕರೆಯುತ್ತಾರೆ. ಪ್ರಿಪರೇಷನ್ ಆಫ್ ಫುಡ್ ಇನ್ ಪ್ಲಾಂಟ್ಸ್. ನೋಡ್ರಿ, ಇದರ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಕೇಳ್ಯಾರ. ಅಬ್ಸರ್ವ್ ದ ಪಿಕ್ಚರ್. 4 important components needed to produce food by the plants are given. An activity which from what is given below. Join the statement correctly and write. Notice solar energy, atmosphere, carbon dioxide, ille aiti chlorophyll in leaves. Plants contain chlorophyll in their leaves. Water, mineral, salts. ಇದು ಇಲ್ಲಿಂದ ಹೀರ್ಕೊಳ್ತಾವ. In roots, plants absorb water, mineral and salt through roots. Next ನೋಡ್ರಿ, ಸೋಲಾರ್ ಎನರ್ಜಿ ಎಲ್ಲಿಂದ ಬರುತ್ತಾ? ಸೂರ್ಯನಿಂದ ಬರುತ್ತಾ, ಸನ್. ವಾಟರ್, ಮಿನರಲ್, ಸಾಲ್ಟ್ಸ್ ಎಲ್ಲಿಂದ ಬರ್ತಾವು? ಮಣ್ಣು, ಸಾಯಿಲ್. ಕಾರ್ಬನ್ ಡೈಆಕ್ಸೈಡ್ ಅಟ್ಮಾಸ್ಫಿಯರ್ ದಿಂದ ಬರ್ತದೆ. ಎಲ್ಲಿಂದ? ಅಟ್ಮಾಸ್ಫಿಯರ್. ನೆಕ್ಸ್ಟ್, ಪತ್ರ ಹರಿತು ಗ್ರೀನ್ ಲೀಫ್ ದಲ್ಲಿ ಇರುತ್ತೆ, ಸರಿನಾ? ಗ್ರೀನ್ ಲೀಫ್. Plants uses solar energy. Carbon dioxide in air, absorb water, minerals
and salt from soil through roots and prepare food with the help of chlorophyll in leaf. This process is called photosynthesis. ನೋಡ್ರಿ, ಹಸಿರು ಸಸ್ಯಗಳು ಸೂರ್ಯನ ಶಕ್ತಿಯನ್ನ ಬಳಸಿಕೊಂಡು ಇಂಗಾಲದ ಡೈಆಕ್ಸೈಡ್ ಅಥವಾ ಕಾರ್ಬನ್ ಡೈಆಕ್ಸೈಡ್, ವಾತಾವರಣದಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಳಸಿಕೊಂಡು ನೀರು, ಲವಣ, ಖನಿಜಗಳನ್ನ ಬಳಸಿಕೊಂಡು ತಮ್ಮ ಆಹಾರವನ್ನ ತಯಾರಿಸಿಕೊಳ್ಳುತ್ತವೆ. ಮತ್ತೆ ಇದಕ್ಕ ಎಲೆಯಲ್ಲಿನ ಪತ್ರ ಹರಿತು ಬೇಕಾಗುತ್ತದೆ, ಅದನ್ನು ಬಳಸಿಕೊಳ್ಳುತ್ತವೆ. ಈ ರೀತಿಯಾಗಿ ಆಹಾರವನ್ನ ತಯಾರಿಸುವಂತಹ ಕ್ರಿಯೆಗೆ ಫೋಟೋಸಿಂಥಸಿಸ್, ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಅಂತ ಕರೆಯುತ್ತಾರೆ. ಕ್ವಶನ್ ನೋಡ್ರಿ, ಇದ ಕ್ವಶನ್ 2020 ಮುರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆ 2026ರಲ್ಲಿ ಕೇಳಿದ್ರು. ನೋಡ್ರಿ, ಅಮಂಗ್ ದ ಫಾಲೋಯಿಂಗ್ ಐಡೆಂಟಿಫೈ ದ ಎಲಿಮೆಂಟ್ ದಟ್ ಪ್ಲಾಂಟ್ need to prepare food: sunlight, carbon dioxide, water and mineral, chlorophyll. ಯಾವುದು ಸರಿ ಉತ್ತರ? ಆಲ್ ಆಫ್ ದೆಮ್. ಸರಿ ಉತ್ತರ ಆಲ್ ಆಫ್ ದೆಮ್. ಅದಕ್ಕ ಕರೆಕ್ಟ್ ಆಗಿ ಓದ್ರಿ, ಕ್ವಶನ್ಸ್ ಈ ರೀತಿಯಾಗಿ ಬರ್ತಾವ. ನೆಕ್ಸ್ಟ್, in the preparation of food by the plant, glucose is produced and oxygen is released. ಗ್ಲೂಕೋಸ್ ಉತ್ಪತ್ತಿ ಆಗುತ್ತದೆ ಮತ್ತ ಆಮ್ಲಜನಕ ಬಿಡುಗಡೆ ಆಗುತ್ತದೆ. ರೈಟ್ ಹಿಯರ್ ಹೌ ದೀಸ್ ಟೂ ಯೂಸ್ಫುಲ್ ಫಾರ್ ಲಿವಿಂಗ್ ಬೀಯಿಂಗ್. ಗ್ಲೂಕೋಸ್ help for energy, helping to get energy. ಇದು ಶಕ್ತಿಯನ್ನ ಕೊಡಲು ಸಹಾಯವನ್ನ ಮಾಡುತ್ತದೆ ಮಾನವರಿಗೆ, ಮನುಷ್ಯರಿಗೆ, ಜೀವಿಗಳಿಗೆ. ಆಕ್ಸಿಜನ್ ಫಾರ್ ರೆಸ್ಪಿರೇಷನ್, ಉಸಿರಾಟಕ್ಕಾಗಿ ಬೇಕಾಗುತ್ತದೆ. ನೆಕ್ಸ್ಟ್, ನೋಡ್ರಿ, ಒಂದಿಷ್ಟು ಜೀವಿಗಳು ತಮ್ಮ ಆಹಾರವನ್ನ ತಾವೇ ತಯಾರು ಮಾಡ್ಕೊಳ್ಳಲ್ಲ, ಅವು ಕೀಟಗಳನ್ನ ತಿಂದು ಬದುಕ್ತವು. ಅಂತಹ ಸಸ್ಯಗಳಿಗೆ ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಅಂತ ಕರೀತಾರೆ. See, observe the picture given below. How do these plants obtain their food? ಅವು ತಮ್ಮ ಆಹಾರವನ್ನು ಹೇಗೆ ಪಡೆದುಕೊಳ್ಳುತ್ತವೆ? The plants like ಡ್ರೋಸೆರಾ, ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ರಿ, ಇದರ ಹೆಸರು ಡ್ರಾಸೆರಾ. ನೆಪೆಂಥಿಸ್, ಯುಟ್ರಿಕ್ಯುಲೋರಿಯಾ prepare their own food. They depend on insect for nitrogen. ಅವು ತಮ್ಮ ಆಹಾರವನ್ನ ತಾವೇ ತಯಾರು ಮಾಡಿಕೊಂಡ್ರೂ ಸಹ ನೈಟ್ರೋಜನ್ಗಳಿಗಾಗಿ ಅವು ಕೀಟಗಳ ಮೇಲೆ ಅವಲಂಬನೆಯಾಗಿವೆ. These are called insectivorous plants. ನೈಟ್ರೋಜನ್ ಅನ್ನನ ಬೇರೆ ಜೀವಿಗಳಿಂದ ಪಡ್ಕೊಂತವು, ಅದಕ್ಕೆ ಅವಕ್ಕ ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಅಂತ ಕರೀತಾರೆ. You will know about them in higher classes. ಇವುಗಳ ಬಗ್ಗೆ ನೀವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳುತ್ತೀರಿ. ನೆಕ್ಸ್ಟ್, ಫುಡ್ ಆಫ್ ಅನಿಮಲ್ಸ್. ನೋಡ್ರಿ, ಅನಿಮಲ್ಸ್ ಡು ನಾಟ್ ಪ್ರಿಪೇರ್ ದೇರ್ ಓನ್ ಫುಡ್. ಪ್ರಾಣಿಗಳು ತಮ್ಮ ಆಹಾರವನ್ನ ತಾವು ತಯಾರು ಮಾಡಿಕೊಳ್ಳುವುದಿಲ್ಲ. They depend on plants and other animals for food. ಅವುಗಳು ತಮ್ಮ ಆಹಾರಕ್ಕಾಗಿ ಸಸ್ಯಗಳು ಮತ್ತು ಇತರ ಜೀವಿಗಳ ಮೇಲೆ ಅವಲಂಬನೆಯನ್ನ ಹೊಂದಿವೆ.
Therefore, animals are called heterotrophs. ಅದಕ್ಕ ಪ್ರಾಣಿಗಳನ್ನ ಪರಪೋಷಕಗಳು ಅಂತ ಕರೀತಾರೆ. ಅಂದ್ರ ಪ್ರಾಣಿಗಳು ತಮ್ಮ ಆಹಾರವನ್ನ ತಾವೇ ತಯಾರು ಮಾಡ್ಕೊಳ್ಳಲ್ಲ. ತಮ್ಮ ಆಹಾರಕ್ಕಾಗಿ ಅವು ಸಸ್ಯಗಳು ಮತ್ತು ಇತರ ಜೀವಿಗಳ ಮೇಲೆ ಅವಲಂಬನೆಯನ್ನ ಹೊಂದಿವೆ. ಇದಕ್ಕಾಗಿ ಅವುಗಳಿಗೆ ಹೆಟರೋಟ್ರೋಪ್ಸ್ ಪರಪೋಷಕಗಳು ಎಂದು ಕರೆಯುತ್ತಾರೆ. ಆಲ್ ಅನಿಮಲ್ಸ್ ಡು ನಾಟ್ ಈಟ್ ದ ಸೇಮ್ ಟೈಪ್ ಆಫ್ ಫುಡ್. ಎಲ್ಲ ಜೀವಿಗಳು ಒಂದೇ ರೀತಿಯಾದ ಆಹಾರವನ್ನ ಸೇವಿಸುವುದಿಲ್ಲ. ಬೇಸ್ಡ್ ಆನ್ ದ ಫುಡ್ ದೇ ಈಟ್, ದ ಅನಿಮಲ್ಸ್ ಆರ್ ಕ್ಲಾಸಿಫೈಡ್ ಆಸ್ ಫಾಲೋಸ್. ಅವು ಯಾವ ರೀತಿ ಆಹಾರವನ್ನ ಸೇವಿಸುತ್ತವೆ ಎಂಬುದರ ಮೇಲೆ ಅವುಗಳನ್ನ ಈ ರೀತಿಯಾಗಿ ವಿಂಗಡಣೆ ಮಾಡಲಾಗಿದೆ. ಅನಿಮಲ್ಸ್ ಹರ್ಬಿವೋರಸ್ ಅಂತಾರ. ಹರ್ಬಿವೋರ್ಸ್ ಸಸ್ಯಹಾರಿಗಳು. ಸಸ್ಯಹಾರಿಗಳು ಅಂತ. ಅನಿಮಲ್ ದಟ್ ಈಟ್ ಓನ್ಲಿ ಪ್ಲಾಂಟ್ ಅಂಡ್ ಪ್ಲಾಂಟ್ ಪ್ರಾಡಕ್ಟ್ಸ್. ಸಸ್ಯಗಳು ಮತ್ತು ಸಸ್ಯದ ಉತ್ಪನ್ನಗಳನ್ನ ತಿಂದು ಬದುಕುವಂತಹ ಪ್ರಾಣಿಗಳಿಗೆ ಸಸ್ಯಹಾರಿ ಎಂದು ಕರೆಯುತ್ತಾರೆ. The animals that eat only plant and plants products are called herbivores. Next, carnivore. Animals that live by eating other animals or as their food. ಯಾವ ಜೀವಿಗಳು ಮಾಂಸವನ್ನ ತಿಂದು ಬದುಕುತ್ತವೆಯೋ ಅಂತಹ ಜೀವಿಗಳಿಗೆ ಮಾಂಸಾಹಾರಿಗಳು ಎಂದು ಕರೆಯಲಾಗುತ್ತದೆ. ತಮ್ಮ ಆಹಾರಕ್ಕಾಗಿ ಇತರ ಪ್ರಾಣಿಗಳನ್ನು ತಿಂದು ಬದುಕುವ ಪ್ರಾಣಿಗಳಿಗೆ ಮಾಂಸಾಹಾರಿಗಳು. ಇದು ಸರಿ. ಮಾಂಸವನ್ನ ತಿಂದು ಬದುಕುವಂತಹ ಪ್ರಾಣಿಗಳಿಗೆ ಅನಿಮಲ್ಸ್ that live by eating meat are called carnivore animals. Next, omnivore ಮಿಶ್ರಹಾರಿಗಳು. Animal that eat both plant and animal are called omnivores. ಮಿಶ್ರಹಾರಿಗಳು. ಇಲ್ಲಿ ಒಂದಿಷ್ಟು with the help of this picture list out herbivore, carnivore and omnivore in the chart below. ಸಸ್ಯಹಾರಿ ಯಾವ್ಯಾವು? ಪ್ಯಾರೆಟ್, rabbit, sparrow. ಇನ್ನೂ ಒಂದಿಷ್ಟು ಬರ್ತಾವನ್ನ ನೋಡೋಣ. ಮಾಂಸಾಹಾರಿಗಳು ಯಾವ್ಯಾವು ಇದರಲ್ಲಿ? ಲಯನ್, ಟೈಗರ್, ಲಯನ್, ಟೈಗರ್, ಕಾಂಗರೂ ಇಲ್ಲ ಪಾಕ್ಸ್. ಅದು ಲಯನ್, ಟೈಗರ್, ಪಾಕ್ಸ್, ನರಿ. ಇಲ್ಲಿ ಮಿಶ್ರಹಾರಿಗಳು ಅಂತ ಬಂದಾಗ ಕ್ಯಾಟ್, ಬೆಕ್ಕು ಮಾಂಸವನ್ನು ತಿನ್ನುತ್ತ ಮತ್ತ ಹಾಲನ್ನು ಕುಡಿಯುತ್ತ, ಅನ್ನವನ್ನು ಉಣ್ಣುತ್ತ, ರೈಸ್ ಅನ್ನ ತಿನ್ನುತ್ತ. ಸರಿನಾ? ಮಿಶ್ರಹಾರಿ ಅದು. ನೆಕ್ಸ್ಟ್, ಡಾಗ್. ಇಲ್ಲೇ ಎಲಿಫೆಂಟ್ ಅನ್ನು ಬರುತ್ತೆ ನೋಡ್ರಿ. ಎಲಿಫೆಂಟ್ ಸಸ್ಯಾಹಾರಿ. ಮಿಶ್ರಹಾರಿ ಮತ್ತೆ ಯಾವ್ದು ಬರುತ್ತಾ? ಬೀರ್, ಕರಡಿ. ಇವು ಮಿಶ್ರಹಾರಿಗಳು. ನೆಕ್ಸ್ಟ್, ಲಿವಿಂಗ್ ಬೀಯಿಂಗ್ಸ್ ಗ್ರೋ. ಇನ್ನು 4ನೇ ಲಕ್ಷಣ ಸಜೀವಿಗಳ 4ನೇ ಲಕ್ಷಣ ಲಿವಿಂಗ್ ಬೀಯಿಂಗ್ಸ್. 4th ಕ್ಯಾರೆಕ್ಟರಿಸ್ಟಿಕ್, ಲಿವಿಂಗ್ ಬೀಯಿಂಗ್ಸ್ ಗ್ರೋ. ಜೀವಿಗಳು ಬೆಳೆಯುತ್ತವೆ. ಅಬ್ಸರ್ವ್ ದ ಪಿಕ್ಚರ್ ಗಿವನ್ ಬಿಲೋ. ಇಲ್ಲಿ ಸಣ್ಣ ಅಂಬಿಗಾಲಲ್ಲಿ ಹೋಗ್ತಾ ಇದೆ, ಪಾಪು ನಡೀತಾ ಇದೆ, ದೊಡ್ಡವನಾಗಿ ನಡೀತಾ ಇದ್ದಾನೆ. ಚಿಕ್ಕ ಸಸಿ ಮೊದ್ಲು ಬೀಜ ಮೊಳಕೆ ಹೊಡೆಯಿತು,
ಚಿಕ್ಕ ಸಸಿ ಆಯ್ತು, ಇಲ್ಲೇ ಮರವಾಗಿದೆ. ಮೊಟ್ಟೆ, ಚಿಕ್ hen, ಮೊಟ್ಟೆ ಇದ್ದಿದ್ದು ಚಿಕ್ಕಾಗಿ ಹೆಣ್ಣಾಗೈತಿ. ಈ ತರ these pictures show growth of that particular organism. In every picture there is an increase in height and size. This is called growth. ಅಂದ್ರ ಎಲ್ಲಾ ಚಿತ್ರಗಳಲ್ಲಿ ಸ್ವಲ್ಪ ಬೆಳವಣಿಗೆ ಕಂಡಿದೆ. ಅಂದ್ರೆ ಎಲ್ಲಾ ಚಿತ್ರದಲ್ಲಿನೂ ಬೆಳವಣಿಗೆ ಕಾಣಿಸಿದೆ. ಇದಕ್ಕ ಬೆಳವಣಿಗೆ ಎತ್ತರ ಮತ್ತು ಗಾತ್ರದಲ್ಲಿ ಹೆಚ್ಚಳ ಆಗೈತಿ, ಅದಕ್ಕ ಬೆಳವಣಿಗೆ ಅಂತ ಕರೀತಾರೆ. Certain statement related to growth are given below. If the statement are correct, put right mark. If not, put false mark. Correct the incorrect statement and write. All organisms are small at the time of birth. Later they acquire definite height and size. ಎಲ್ಲಾ ಜೀವಿಗಳು ಜನನ ಕಾಲದಲ್ಲಿ ಚಿಕ್ಕದಾಗಿದ್ದು ಅನಂತರ ನಿರ್ದಿಷ್ಟ ಎತ್ತರ ಹಾಗೂ ಗಾತ್ರ ಪಡೆಯುತ್ತವೆ. ದಿಸ್ ಈಸ್ ಟ್ರೂ. ರೈಟ್, ಸರಿ ಐತಿ. Growth takes place rapidly in 1 or 2 days. This is wrong. Growth takes place ಸರಿಯಾಗಿದ್ದೇನಂದ್ರ growth takes place not rapidly. ಒಮ್ಮೆಲೆ ಬೆಳವಣಿಗೆ ಆಗುವುದಿಲ್ಲ. ಅಂದ್ರೆ ಇಲ್ಲಿದ್ದ ಸರಿ ಮಾಡ್ರಿ ಅಂತ ಹೇಳಾರವ್ರು, ಹಂಗಾಗಿ. ನೆಕ್ಸ್ಟ್, plant growth is observed in its stem tip or the size of stem. ಇದು ಸರಿ ಐತಿ. ಸರಿ. ಕಾಂಡದ ತುದಿ ಮತ್ತು ಕಾಂಡದ ಗಾತ್ರದಲ್ಲಿ ಕಂಡು ಬರುತ್ತದೆ. ಸರಿ. ನೆಕ್ಸ್ಟ್, 5ನೇ ಕ್ಯಾರೆಕ್ಟರಿಸ್ಟಿಕ್ ನೋಡಿ. ಜೀವಿಗಳ 5ನೇ ಗುಣಲಕ್ಷಣ. ಲಿವಿಂಗ್ ಬೀಯಿಂಗ್ಸ್. 5th ಕ್ಯಾರೆಕ್ಟರಿಸ್ಟಿಕ್, ಲಿವಿಂಗ್ ಬೀಯಿಂಗ್ಸ್ ಮೂವ್. ಜೀವಿಗಳು ಚಲಿಸುತ್ತವೆ ಅನ್ನೋದು 5ನೇ ಕ್ಯಾರೆಕ್ಟರಿಸ್ಟಿಕ್. ಇಲ್ಲಿ ನೋಡ್ರಿ, ಮೀನು ಸ್ವಿಮ್ಮಿಂಗ್ ಮಾಡ್ತಾ ಇದೆ. ಸ್ವಿಮ್ಮಿಂಗ್. ಕಪ್ಪೆ ಜಿಗಿತಾ ಇದೆ. ಹಾಪ್ ಜಿಗಿತಾ ಇದೆ. ಪಕ್ಷಿ ಫ್ಲೈ ಹಾರ್ತಾ ಇದೆ. ಇದು ತೆವಳ್ತಾ ಇದೆ. ಹಾರ್ಸ್ ಓಡ್ತಾ ಇದೆ. ಇವ್ರು ವಾಕ್ ಮಾಡ್ತಾ ಇದ್ದಾರೆ. Yes, all these are related to movement. Movement is living characteristic, especially of animals. ಇದು ಒಂದು ಲಕ್ಷಣ ಐತಿ. Movement of animals. Animals move from one place to another. ಪ್ರಾಣಿಗಳು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸುತ್ತವೆ. They have special organs for this. Some animal name are given below. Write their organ of movement here. ಇಲ್ಲಿ ಕೆಲವೊಂದಿಷ್ಟು ಪ್ರಾಣಿಗಳನ್ನ ಕೊಟ್ಟೈತಿ, ಅವುಗಳ ಚಲನೆಗೆ ಸಹಾಯವಾಗುವ ಅಂಗಗಳನ್ನ ಬರೀರಿ ಅಂತ ಹೇಳ. ಮ್ಯಾನ್, ಮೂವ್ಮೆಂಟ್ ಥ್ರೂ ಲೆಗ್ಸ್. ಕಾಂಗ್ರೂ, ಅದು ಕಾಲಿನಿಂದನ ಹೋಗುತ್ತ. ಈಗಲ್ ಮೂವ್ಮೆಂಟ್ ಥ್ರೂ ಫೀದರ್, ಅದು ತನ್ನ ರೆಕ್ಕೆಗಳ ಮೂಲಕ ಹೋಗುತ್ತದೆ. ಬಾವಲಿ, ಫೀದರ್. Why do animals move? Discuss in group and write the space given below. ಪ್ರಾಣಿಗಳು ಏಕೆ ಚಲಿಸುತ್ತವೆ? ಫುಡ್, ಆಹಾರಕ್ಕಾಗಿ. ವಾಟರ್, ನೀರಿಗಾಗಿ ಚಲಿಸುತ್ತವೆ.
ಹ್ಯಾಬಿಟಟ್, ವಸತಿಗಾಗಿ ಚಲಿಸುತ್ತವೆ. ಪ್ಲೇಸ್, ಸ್ಥಳದ ಬದಲಾವಣೆಗಾಗಿ ಚಲಿಸುತ್ತವೆ. ಪ್ಲೇಸ್ ಚೇಂಜ್, ಸ್ಥಳದ ಬದಲಾವಣೆಗಾಗಿ. ಮತ್ತೆ ಯಾವುದಕ್ಕಾಗಿ ಚಲಿಸುತ್ತವೆ? ಫಾರ್ ಫೇರ್, ಸಂಗಾತಿಗಾಗಿ ಚಲಿಸುತ್ತವೆ. ನೆಕ್ಸ್ಟ್ ಇದನ್ನು ನೋಡ್ರಿ. ಥಿಂಕ್, ಕಾರ್ಸ್ ಅಂಡ್ ಬಸಸ್ ರನ್ ಆನ್ ಅ ರೋಡ್, hands in a clock move circularly, river and stream flow. Do they have a life? No. What is the difference between the movement of living being and non-living things? ನಿರ್ಜೀವಿಗಳ ಚಲನೆಗೆ ಮತ್ತು ಸಜೀವಿಗಳ ಚಲನೆಗೆ ಏನು ವ್ಯತ್ಯಾಸ ಅಂತ ಕೇಳ. ಸಜೀವಿಗಳು ತಮ್ಮಷ್ಟಕ್ಕೆ ತಾವೇ ಚಲಿಸುತ್ತವೆ. ನಿರ್ಜೀವಿಗಳು ಚಲಿಸಲು ಬೇರೆ ವಸ್ತುಗಳ ಅವಶ್ಯಕತೆ ಇದೆ. ಬಸ್ ಚಲಿಸ್ಬೇಕಂದ್ರೆ ನಾವು ಅದಕ್ಕ ಎಕ್ಸಲೇಟರ್ ಕೊಡ್ಬೇಕು, ಬೇರೆಯವರು ಕೊಡ್ಲೇಬೇಕು. Plants do not have organs for movement as in animals. ಸಸ್ಯಗಳಿಗೆ ಪ್ರಾಣಿಗಳಂತೆ ಚಲಿಸಲು ಅಂಗಗಳಿಲ್ಲ, ಅಂದ್ರ ಕಾಲುಗಳಿಲ್ಲ. ಮನುಷ್ಯರಂತೆ ಕಾಲುಗಳಿಲ್ಲ ಅಥವಾ ಬೇರೆ ಅಂಗಗಳಿಲ್ಲ. As soil holds the root of plant, they cannot move from one place to another. ಸಸ್ಯಗಳ ಬೇರುಗಳು ಮಣ್ಣಿನಿಂದ ಹಿಡಿಯಲ್ಪಟ್ಟಿರುತ್ತ. ಹಂಗಾಗಿ ಅವು ಒಂದು ಪ್ರದೇಶದಿಂದ ಒಂದು ಪ್ರದೇಶಕ್ಕೆ ಚಲಿಸಲ್ಲ. Still we can observe the following movement in plants. ಆದರೂ ನಾವು ಅವುಗಳಲ್ಲಿ ಬೆಳವಣಿಗೆಯನ್ನ ಕಾಣುತ್ತೇವೆ. Roots grow in towards water in the soil. ಬೇರು ಭೂಮಿಯಲ್ಲಿ ನೀರಿರುವ ಕಡೆಗೆ ಬೆಳೆಯುವುದು, ಇದು ಮೂಮೆಂಟ್. ಫ್ಲವರ್ ಆಫ್ ಸನ್ಫ್ಲವರ್ ಪ್ಲಾಂಟ್ ಟರ್ನಿಂಗ್ ಟುವರ್ಡ್ಸ್ ದ ಸನ್. ಸೂರ್ಯಕಾಂತಿ ಹೂ ಸೂರ್ಯನ ಕಡೆಗೆ ಮುಖ ಮಾಡುವುದು, ಇದು ಮೂಮೆಂಟ್ ಅನ್ನು ತೋರಿಸುತ್ತದೆ. ನೆಕ್ಸ್ಟ್ 6ನೇ ಗುಣಲಕ್ಷಣ, 6th ಕ್ಯಾರೆಕ್ಟರಿಸ್ಟಿಕ್ ಆಫ್ ಲಿವಿಂಗ್ ಬೀಯಿಂಗ್ಸ್ ಇಸ್ ಲಿವಿಂಗ್ ಬೀಯಿಂಗ್ ಎಕ್ಸ್ಕ್ರೀಟ್. ಅವು ವಿಸರ್ಜನೆ ಮಾಡುತ್ತವೆ. Many activities takes place in the body of organism. As a result, things which are unwanted, ನೋಡ್ರಿ ಇದು ಇಂಪಾರ್ಟೆಂಟ್, things which are unwanted for the body are also generated. These have to be thrown out of the body. If not, body gets affected. ಇದಕ್ಕೆ ಎಕ್ಸ್ಕ್ರೀಷನ್ ಅಂತ ಹೇಳೋದು. Things which are unwanted for body also generated. These have to be thrown out of the body is called excretion. ಇನ್ನು ಹೈಯರ್ ಕ್ಲಾಸ್ ನಲ್ಲಿ ಇದ್ರ ಬಗ್ಗೆ ಜಾಸ್ತಿ ಕಲಿತೀರಿ. Animals discharge unwanted things of the body in the form of carbon dioxide, ಇಂಗಾಲದ ಡೈಆಕ್ಸೈಡ್ ಮೂಲಕ, ಸ್ವೆಟ್ ಬೆವರು, feces and urine ಮಲ ಮತ್ತು ಮೂತ್ರದ ಮೂಲಕ ನಾವು ದೇಹಕ್ಕೆ ಬೇಡವಾದ ತ್ಯಾಜ್ಯವನ್ನು ಹೊರಹಾಕ್ತಿವಿ, ಅಂದ್ರ ಜೀವಿಗಳು. They have special organs for this purpose. ಈ ಕಾರ್ಯವನ್ನ ಮಾಡಲು ಈ ಜೀವಿಗಳಿಗೆ ವಿಶೇಷ ಅಂಗಗಳು ಇರುತ್ತವೆ. ನೆಕ್ಸ್ಟ್, plants also give out carbon dioxide during respiration. ಸಸ್ಯಗಳು ಸಹ ಉಸಿರಾಟ ಕ್ರಿಯೆಯಲ್ಲಿ ಇಂಗಾಲದ ಡೈಆಕ್ಸೈಡ್ ಅನ್ನ ಬಿಡುಗಡೆ ಮಾಡುತ್ತವೆ. ಡ್ರೈ ಲೀಫ್, ಒಣಗಿದ ಎಲೆ, ಸ್ಟೆಮ್, rotting parts, all these separate from plant. They release excess water to the atmosphere through leaves. ಅವುಗಳು ನಮಗೆ ಹೆಚ್ಚಾದ ನೀರನ್ನ ಎಲೆಗಳ ಮೂಲಕ ಬಿಡುವುದರ ಮೂಲಕ ವಿಸರ್ಜನೆಯನ್ನ ಮಾಡ್ತವು. ಮತ್ತ ಎಲೆ ಉದುರ್ತಾವಲ್ಲ, ಒಣಗಿದ ಎಲೆ ಉದುರುವುದು ಸಸ್ಯಗಳಲ್ಲಿ
ವಿಸರ್ಜನೆಯನ್ನು ತೋರಿಸುತ್ತವೆ. ನೆಕ್ಸ್ಟ್, ಲಿವಿಂಗ್ ಬೀಯಿಂಗ್ಸ್ ರೀಪ್ರೊಡ್ಯೂಸ್. 7ನೇ ಕ್ಯಾರೆಕ್ಟರಿಸ್ಟಿಕ್ ಲಿವಿಂಗ್ ಬೀಯಿಂಗ್. 7th ಕ್ಯಾರೆಕ್ಟರಿಸ್ಟಿಕ್ ಏನಂದ್ರೆ ಲಿವಿಂಗ್ ಬೀಯಿಂಗ್ಸ್ ರೀಪ್ರೊಡ್ಯೂಸ್. ಜೀವಿಗಳು ಸಂತಾನೋತ್ಪತ್ತಿ ಮಾಡುತ್ತವೆ. ಮನುಷ್ಯರಂತೆ ಸಂತಾನೋತ್ಪತ್ತಿ ಮಾಡ್ಯವು. ಆಕಳಿನಂತೆ ಇರುವಂತಹ ಜೀವಿಗೆ ಜನ್ಮ ನೀಡಿದೆ. ನಾಯಿಯಂತೆ ಇರುವಂತಹ ಪ್ರಾಣಿಗೆ ಜೀವ ನೀಡಿದೆ. ಕೋಳಿಯ ಮರಿಗಳು. ಡಕೆನ್ಸ್, ಬಾತುಕೋಳಿ ಮತ್ತು ಬಾತುಕೋಳಿಯ ಮರಿಗಳು. ಟೈಗರ್ ಅಂಡ್ ಕಬ್ಸ್. ನೋಡ್ರಿ, observe the organism and their young ones in the above picture. Young ones of each organism resemble that respective organism which gave birth to them. The process, ನೋಡ್ರಿ, ಸಂತಾನೋತ್ಪತ್ತಿ ಅಂದ್ರೆ the process of organism giving birth to young ones which resemble it is called reproduction. ಅಂದ್ರೆ ಜೀವಿ ಒಂದು ತನ್ನನ್ನೇ ಹೋಲುವ ಮರಿಗಳಿಗೆ ಜನ್ಮ ನೀಡುವುದಕ್ಕೆ ಸಂತಾನೋತ್ಪತ್ತಿ ಅಂತ ಕರೀತಾರೆ. ಇಲ್ಲಿ ಒಂದಿಷ್ಟು ಹೇಳಿಕೆಗಳನ್ನು ಕೊಟ್ಟರು ನೋಡ್ರಿ. Given below are certain statement related to reproduction. If the statement are correct, put a right mark. If the statement are wrong, put false mark. Write the correct statement in given spaces ಅಂತ ಹೇಳ. ನೋಡೋಣ. Organism continue their respiration. Organism continue their generation by reproduction. ಸಂತಾನೋತ್ಪತ್ತಿಯಿಂದ ಜೀವಿಗಳು ತಮ್ಮ ಸಂತತಿಯನ್ನ ಮುಂದುವರಿಸುತ್ತವೆ. ದಿಸ್ ಈಸ್ ರೈಟ್. ಸಂತಾನೋತ್ಪತ್ತಿಯಿಂದ ತಮ್ಮ ಸಂತತಿಯನ್ನು ಮುಂದುವರಿಸುತ್ತವೆ. ಡ್ಯೂ ಟು reproduction, the other organism in environment get food. ಸಂತಾನೋತ್ಪತ್ತಿಯಿಂದಾಗಿ ಪರಿಸರದಲ್ಲಿ ಇತರ ಜೀವಿಗಳಿಗೆ ಆಹಾರ ದೊರೆಯುತ್ತದೆ. ದಿಸ್ ಇಸ್ ಆಲ್ಸೋ ಕರೆಕ್ಟ್. ಈಗ ಕಾರ್ನಿವೋರಸ್ ಅನಿಮಲ್ಸ್, ಮಾಂಸಾಹಾರಿ ಜೀವಿಗಳು ಬದುಕಬೇಕಂದ್ರ ಬೇರೆ ಬೇರೆ ಜೀವಿಗಳಿಗೆ ಜನ್ಮ ಸಿಗಬೇಕು. ದಿಸ್ ಇಸ್ ಆಲ್ಸೋ ಕರೆಕ್ಟ್. ನೆಕ್ಸ್ಟ್, reproduction is seen only in animals. This is wrong. Reproduction is seen in all living beings. In all living beings. In all living beings. ಎಲ್ಲ ಜೀವಿಗಳಲ್ಲಿ, ಜೀವಂತ ಇರುವಂತಹ ಎಲ್ಲ ಜೀವಿಗಳಲ್ಲಿ ಸಂತಾನೋತ್ಪತ್ತಿ ಕಂಡು ಬರುತ್ತದೆ. There will not be any danger in the environment by over reproduction of a single organism. ಒಂದೇ ಜೀವಿ ಅತಿಯಾದ ಸಂತಾನೋತ್ಪತ್ತಿಯಿಂದ ಪರಿಸರದಲ್ಲಿ ಯಾವ ಅಪಾಯಗಳು ಆಗುವುದಿಲ್ಲ. ದಿಸ್ ಈಸ್ ಫಾಲ್ಸ್. ಕರೆಕ್ಟ್ ಏನಂದ್ರ there will be danger in the environment. There will be danger in the environment by over reproduction of a single organism. ಒಂದೇ ಜೀವಿಯಿಂದ ಸಂತಾನೋತ್ಪತ್ತಿ ಆದ್ರ ಪರಿಸರಕ್ಕೆ ಅಪಾಯವಿದೆ ಅಂತ. ನೆಕ್ಸ್ಟ್, list out the animal that lay eggs and those which directly give birth to young ones.
ಇಲ್ಲಿ ಬಹಳಷ್ಟು ಎಕ್ಸಾಂಪಲ್ ಅನ್ನು ಕೊಡ್ಬೋದು, ಸ್ವಲ್ಪ ನಾನು ಹೇಳ್ಬಿಡ್ತೀನಿ ನೋಡ್ರಿ. hen, ಸ್ಪ್ಯಾರೋ, ಪ್ಯಾರೆಟ್ ಗುಬ್ಬಚ್ಚಿ, ಕೋಳಿ, ಪ್ಯಾರೆಟ್ ಗಿಳಿ, ಪಿಕಾಕ್ ನವಿಲು. ನೆಕ್ಸ್ಟ್ ಈಗಲ್, ಡಕ್, ಇವೆಲ್ಲ ಈಗಲ್, ಡಕ್, ಕ್ರೇನ್. ನೆಕ್ಸ್ಟ್ ಜನ್ಮ ನೀಡುವಂತಹವು ಡಾಗ್, ಕ್ಯಾಟ್, ರಾಬಿಟ್, ಎಲಿಫೆಂಟ್, ಹ್ಯೂಮನ್ ಬೀಯಿಂಗ್ಸ್ ಹೌದು, ಮನುಷ್ಯರು ಹೌದು, ಹ್ಯೂಮನ್. ಇನ್ನು ಕಾವ್, ಬಫೆಲೋ, ಇನ್ನು ಮುಂತಾದವು. ಪ್ಲಾಂಟ್ಸ್ reproduce through seed and stems. ಹೌದಾ? List out the plant that reproduce through seeds and stems. ಇಲ್ಲೇ ಇದು ಏನು? ಬರ್ತ್ ಟು ಎಗ್ಸ್ ಇದು. This is eggs. This is young ones. ನಿಮ್ಗೆ ಗೊತ್ತಿರಲಿ. ಇಲ್ಲೇ ಸೀಡ್ಸ್, ಥ್ರೂ ಸೀಡ್ಸ್ ಅನ್ನು ನೋಡೋಣ. ಮೊದ್ಲ ರಾಗಿ ಥ್ರೂ ಸೀಡ್ಸ್ ಆಗುತ್ತಿದೆ. ಕೋಕೋನಟ್ ಪ್ಲಾಂಟ್ ಥ್ರೂ ಸೀಡ್ಸ್ ಆಗದ ಇದು. ಜೋವರ್, wheat, rice, mango, mango tree. ಆಪಲ್ ಟ್ರೀನ ಥ್ರೂ ಸೀಡ್ಸ್ ಆಗುತ್ತೆ. ಇನ್ನು ಸ್ಟೆಮ್ಸ್ ಮೂಲಕ ಆಗುವಂತದ್ದು ನೋಡಿ. ಸ್ಟೆಮ್ಸ್, ರೋಸ್ ಗುಲಾಬಿ ಸ್ಟೆಮ್ಸ್ ಮೂಲಕ ಆಗುತ್ತಾ. ನೆಕ್ಸ್ಟ್ ಹಿಬಿಸ್ಕಸ್ ದಾಸವಾಳನು ಸ್ಟೆಮ್ಸ್ ಮೂಲಕ ಆಗುತ್ತಾ. ನೆಕ್ಸ್ಟ್ ಸುಗರ್ ಕೇನ್ ಸ್ಟೆಮ್ಸ್ ಮೂಲಕ ಆಗುತ್ತಾ. ಬನಾನಾ ಒಂದಿಷ್ಟು ನೀವು ಪಾರ್ಟಿಸಿಪೇಟ್ ಮಾಡ್ರಿ. ಇನ್ನೊಂದು 4 ಯಾವ್ಯಾವ ಸ್ಟೆಮ್ಸ್ ಮೂಲಕ ಬೆಳಿಬಹುದು ಅನ್ನೋದನ್ನ ಕಮೆಂಟ್ ಮಾಡಿ. ಶಿಕ್ಷಕರು, ಪೋಷಕರು ನೋಡ್ತಾ ಇದ್ರು, ನೀವು ಒಳಗೊಳ್ಳಿ ಅಂತ ಅಷ್ಟ. ಲೈಫ್ ಸೈಕಲ್ ಆಫ್ ಅ ಪ್ಲಾಂಟ್ ನೋಡ್ರಿ. ಸಸ್ಯದ ಜೀವನ ಚಕ್ರ. Seed is an important part of reproduction. ಬೀಜವು ಸಂತಾನೋತ್ಪತ್ತಿಯ ಪ್ರಮುಖ ಅಂಗವಾಗಿದೆ. Seeds developing from seeds is one of the wonders of nature. ಅಂದ ಬೀಜದಿಂದ ಬೀಜಗಳು ಉತ್ಪತ್ತಿಯಾಗುವುದು ಪ್ರಪಂಚದಲ್ಲಿನ ಒಂದು ಅದ್ಭುತವಾಗಿದೆ. Some plants apart from seeds produce new plants through stem buds. We will learn more about them in higher classes. Stem buds ಲಿಂತ
ಕಾಂಡದಿಂದ ಸಸ್ಯಗಳು ಹೇಗೆ ಬೆಳೀತವೆ ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನೋಡ್ತೀರಿ. ನೆಕ್ಸ್ಟ್, ಲೈಫ್ ಸೈಕಲ್ ಆಫ್ ಪ್ಲಾಂಟ್ producing seed from seed is given below. Observe. Seed ಪ್ಲಾಂಟ್ ಆಗುತ್ತಾ, ಅದು ಹೂವು ಆಗುತ್ತಾ, ಫ್ಲವರ್ ಆಗುತ್ತಾ, ಅನ್ರೈಪ್ ಫ್ರೂಟ್ ಆಗುತ್ತಾ, ಅಂದ್ರೆ ಕಾಯಿ ಆಗುತ್ತಾ, ಫ್ರೂಟ್ ಹಣ್ಣಾಗುತ್ತಾ. ನೆಕ್ಸ್ಟ್, ಲಿವಿಂಗ್ ಬೀಯಿಂಗ್ಸ್ ರೆಸ್ಪಾಂಡ್ ಟು ಸ್ಟಿಮುಲಸ್. 8ನೇ characteristic, living beings. The 8th characteristic is living beings respond to stimuli. ಅಂದ್ರೆ ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನ ತೋರಿಸ್ತವೆ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರ ಟಚ್ ಮೀ ನಾಟ್ ಪ್ಲಾಂಟ್. ಮುಟ್ಟಿದ್ರೆ ಮುನಿ ಸಸ್ಯ. ಅದು ಮುಟ್ಟಿದ ತಕ್ಷಣ ಮುದ್ರಕೊಂಡ್ಬಿಡುತ್ತಲ್ಲ ಅದು. ಅಂದ when thorns prick our feet we feel pain. ನಮ್ಮ ಕಾಲಿಗೆ ಮುಳ್ಳು ಚುಚ್ಚಿದಾಗ ನಮಗೆ ನೋವಾಗುತ್ತದೆ. We have observed our body shivering in cold. ಚಳಿಗೆ ನಾವು ನಡುಗುತ್ತೇವೆ. Snake hissing in a self defense and buffaloes getting into water to cool off during excessive heat. ಎಮ್ಮೆ ಬಿಸಿಲಿನ ಜಲವನ್ನ ತಾಳಲಾರದೆ ನೀರಿಗೆ ಹೋಗಿ ಬೀಳುತ್ತದೆ. ಇವೆಲ್ಲ ಪ್ರಚೋದನೆಗೆ ಪ್ರತಿಕ್ರಿಯೆಗಳಾಗಿವೆ. ನೆಕ್ಸ್ಟ್ ನೋಡ್ರಿ, ಮುಟ್ಟಿದ್ರ ಮುನಿ, ಟಚ್ ಮಿ ನಾಟ್ ಪ್ಲಾಂಟ್. ನೆಕ್ಸ್ಟ್, ಲೈಫ್ ಸ್ಪ್ಯಾನ್. 9ನೇದ್ದು, 9th characteristic of living beings is living beings have life span. ಜೀವಿಗಳಿಗೆ ಜೀವಿತಾವಧಿ ಇದೆ ಅಥವಾ ಜೀವಿಗಳು ಜೀವಿತಾವಧಿಯನ್ನ ಹೊಂದಿವೆ. Organisms that take birth, become adults, reproduce, become old and die at last. The period between birth and death of an organism is called lifespan. ಜೀವಿತಾವಧಿ ಅಂತಂದ್ರ ಹುಟ್ಟಿನಿಂದ ಸಾಯುವವರೆಗಿನ ಕಾಲಾವಧಿಯನ್ನ ಜೀವಿತಾವಧಿ ಅಂತ ಕರೀತಾರ. ಇದ್ರ ಮೇಲೆ ಒಂದು ಕ್ವಶನ್ ಬಂದೈತಿ ಅಂತ ಹೇಳಿತ್ತಲ್ಲ, ಡಿಸ್ಕಸ್ ಮಾಡೋಣ ಈಗ. ಇಲ್ಲಿ ಒಂದಿಷ್ಟು ಪ್ರಾಣಿಗಳ ಜೀವಿತಾವಧಿಯನ್ನ ಕೊಟ್ರ. ಎನಿಮಲ್ಸ್, ಆಮೆ 150ರಿಂದ 200 ವರ್ಷದವರೆಗೂ ಬದುಕುತ್ತದ. ಎವರೇಜ್ ಲೈಫ್ ಸ್ಪ್ಯಾನ್ ಆಫ್ ಟರ್ಟಲ್ is 150 years. Elephant 70 years. ಕೌ, ಆಕಳು 20 ವರ್ಷ. ಈಗಲ್, ಹದ್ದು 20 ವರ್ಷ. ಇದು ಇನ್ನು ಜಾಸ್ತಿನೇ ಇರುತ್ತೆ. ಚೆನ್ನಾಗಿ ಬೆಳೆಸಿದ್ರೆ 20ರಿಂದ 30, ಹದ್ದನು ಚೆನ್ನಾಗಿ 20ರಿಂದ 30. ಮಾನವ 70ರಿಂದ 80 ಐತಿ. ಅಂದ್ರೆ 70ರಿಂದ 100 ವರ್ಷದವರೆಗೂ. 100 ಸರಾಸರಿ ಜೀವಿತಾವಧಿಯು 100 ವರ್ಷ. ಇಲ್ಲೇ ಸರಾಸರಿ ಅಂತ ಹೇಳ್ಯಾರ. ಹೆಚ್ಚಿಗೆ ಅಂತಂದ್ರೆ ಇನ್ನು ಸ್ವಲ್ಪ ವರ್ಷ ಬದುಕ್ತಾವು. ಈ ಆಮೆ 200 ವರ್ಷ, 210 ವರ್ಷ, 220 ವರ್ಷದವರೆಗೂ ಹೆಚ್ಚಿಗೆ ಬದುಕುತ್ತ. ಸರಾಸರಿ 150 ವರ್ಷ ಬದುಕುತ್ತ ಅಂತ. ಇಲ್ಲಿ ನೋಡ್ರಿ, ಇದ್ರ ಮೇಲೆ ಒಂದು ಕ್ವಶನ್ ಬಂದೈತಿ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಯಲ್ಲಿ. ನೋಡೋಣ ಆ ಕ್ವಶನ್ ಏನಂತ. ಸಾರಿ, ಹಸುವಿನ ಸರಾಸರಿ ಜೀವಿತಾವಧಿ ಎಷ್ಟು? 20 ವರ್ಷಗಳು. ಇಲ್ಲೇ ಐತ್ ನೋಡ್ರಿ. ಕೌ ಇದ್ದಿದ್ದ ಕೇಳ್ಯಾರಿಲ್ಲ. ಇದು 2024ರಲ್ಲಿ ಕೇಳಿರುವಂತಹ ಪ್ರಶ್ನೆ. ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆ 2024ರಲ್ಲಿ ಕೇಳಿರುವಂತಹ ಪ್ರಶ್ನೆ ನೋಡ್ರಿ. ನೆಕ್ಸ್ಟ್, ಇನ್ನ ಏಕವಾರ್ಷಿಕ, ದ್ವಿವಾರ್ಷಿಕ ಬೆಳೆಗಳನ್ನ ನೋಡ್ರಿ. ಏಕವಾರ್ಷಿಕ ಅಂದ್ರ 1 ವರ್ಷದ ಕಾಲಾವಧಿಯಲ್ಲಿ ಹುಟ್ಟಿ ಬೆಳೆದು ಮುಗಿದು ಹೋಗುವಂತಹ ಬೆಳೆಗಳಿಗೆ ಏಕವಾರ್ಷಿಕ ಸಸ್ಯಗಳು ಅಂತ ಕರೀತಾರ. ಉದಾಹರಣೆ ಜೋವರ್, ಜೋಳ, ಫೀಟ್ ಗೋಧಿ, ಪ್ಯಾಡಿ ಭತ್ತ, ಪಂಪ್ಕಿನ್ ಕುಂಬಳಕಾಯಿ, ವೆಜಿಟೇಬಲ್ಸ್ ತರಕಾರಿಗಳು, ಕಾಟನ್ ಹತ್ತಿ, ಇವು 1 ವರ್ಷದ ಬೆಳೆಗಳು ಇವು. ನೆಕ್ಸ್ಟ್, ಬಯೇನಿಯಲ್ ಪ್ಲಾಂಟ್ಸ್, ದ್ವೈವಾರ್ಷಿಕ ಸಸ್ಯಗಳು. ಕ್ಯಾರೆಟ್, ಗಜ್ಜರಿ 2 ವರ್ಷದ್ದು. ಗಿಂಜರ್, ಶುಂಠಿ ದ್ವೈವಾರ್ಷಿಕ 2 ವರ್ಷದ್ದು.
ಕ್ಯಾಬೇಜ್ ಎಲೆಕೋಸು 2 ವರ್ಷದ್ದು. ಶುಗರ್ ಕೇನ್ ಕಬ್ಬು 2 ವರ್ಷ 3 ವರ್ಷನೂ ಬರುತ್ತದು. ಬೀಟ್ರೂಟ್ ಬೀಟ್ರೂಟ್ 2 ವರ್ಷದ್ದು. ನೆಕ್ಸ್ಟ್ ಇನ್ನ ಪೆರೇನಿಯಲ್ ಬಹುವಾರ್ಷಿಕ ಸಸ್ಯಗಳು, ಪೆರೇನಿಯಲ್ ಪ್ಲಾಂಟ್ಸ್. ಮ್ಯಾಂಗೋ ಬಹುವಾರ್ಷಿಕ, ಲೆಮನ್ ಬಹುವಾರ್ಷಿಕ, ಕೊಕೊನಟ್ ಬಹುವಾರ್ಷಿಕ, ನೀಮ್ ಬಹುವಾರ್ಷಿಕ, ಜಾಕ್ಫ್ರೂಟ್ ಬಹುವಾರ್ಷಿಕ, ಅರೇಖಾನಟ್ ಅಡಿಕೆ ಬಹುವಾರ್ಷಿಕ. ರೈಟ್ ದ ಯೂಸ್ ಆಫ್ ಪ್ಲಾಂಟ್ ಗಿವನ್ ಬಿಲೋ. ರೈಟ್ ದ ಯೂಸಸ್ ಆಫ್ ಪ್ಲಾಂಟ್ಸ್ ಗಿವನ್ ಬಿಲೋ. ಏಕವಾರ್ಷಿಕ ಸಸ್ಯಗಳ ಉಪಯೋಗವೇನು, ದ್ವಿವಾರ್ಷಿಕ ಸಸ್ಯಗಳ ಉಪಯೋಗವೇನು, ಬಹುವಾರ್ಷಿಕ ಸಸ್ಯಗಳ ಉಪಯೋಗ ಏನು ಅದನ್ನ ಬರೀರಿ ಅಂತ ಹೇಳ್ಯಾರ. ಒಂದೊಂದು ಉಪಯೋಗವನ್ನ ಹೇಳ್ಬಿಡೋಣ. ಏಕವಾರ್ಷಿಕ ಸಸ್ಯ ಫಾರ್ ಫುಡ್, ಆಹಾರಕ್ಕಾಗಿ ಏಕವಾರ್ಷಿಕ ಸಸ್ಯಗಳನ್ನ ಬಳಸ್ತಾರ. ನೆಕ್ಸ್ಟ್ ಮತ್ತೆ ಏಕವಾರ್ಷಿಕ ಸಸ್ಯಗಳನ್ನ ಯಾವ್ದಕ್ ಬಳಸ್ತಾರ, ಮೆಡಿಸಿನ್ಗೆನು ಬಳಸ್ತಾರ. ಸೌತೆಕಾಯಿ ಮೆಡಿಸಿನ್ ಸೌತೆ ಅಂತಾನ ಬೆಳೆಸ್ತಾರ, ಮೆಡಿಸಿನ್ಸ್. ನೆಕ್ಸ್ಟ್ ದ್ವಿವಾರ್ಷಿಕ ಸಸ್ಯಗಳನ್ನು ಫಾರ್ ಫುಡ್, ಆಹಾರಕ್ಕಾಗಿ, ಮೆಡಿಸಿನ್ಗಾಗಿ. ಇನ್ನ ಫ್ರೂಟ್ಸ್, ಬಹುವಾರ್ಷಿಕ ಸಸ್ಯಗಳನ್ನ ಫ್ರೂಟ್ಸ್ ಹಣ್ಣಿಗಾಗಿ ಬಳಸ್ತಾರ. ನೆಕ್ಸ್ಟ್ ವುಡ್ ಕಟ್ಟಿಗೆಗಾಗಿ ಬಳಸಲಾಗುತ್ತೆ. ಅಪಾರ್ಟ್ ಫ್ರಮ್ ದ ಲೈಫ್ ಸ್ಪ್ಯಾನ್, ಪ್ಲಾಂಟ್ಸ್ ಆರ್ ಕ್ಲಾಸಿಫೈಡ್ ಬೇಸ್ಡ್ ಆನ್ ನೇಚರ್ ಆಫ್ ಸೀಡ್, ಲೀಫ್, ಮೊನೋಕಾಟಿಲಿಡಾನಸ್, ಡೈಕಾಟಿಲಿಡಾನ್ಸ್. ಮೊನೋಕಾಟಿಲಿಡಾನ್ಸ್ ಅಂಡ್ ಡೈಕಾಟಿಲಿಡಾನ್ಸ್ ಅಂತ ಹೇಳ್ತಾರ. ಅಂದ್ರ ಬೀಜಗಳ ಆಧಾರದ ಮೇಲೆ, ಬೀಜ ದಳಗಳ ಆಧಾರದ ಮೇಲೆ ದ್ವಿದಳ ಧಾನ್ಯ ಮತ್ತು ಏಕದಳ ಧಾನ್ಯ ಅಂತ ಮಾಡಲಾಗುತ್ತೆ. ಒಂದೇ ಬೀಜದಳವನ್ನ ಹೊಂದಿತ್ತಂದ್ರೆ ಏಕದಳ, 2 ಬೀಜದಳಗಳನ್ನ ಹೊಂದಿದ್ರ ದ್ವಿದಳ. ಮೊನೋಕಾಟಿಲಿಡಾನ್ಸ್ ಸೀಡ್ ಹ್ಯಾಸ್ ಓನ್ಲಿ 1 ಕಾಟಿಲಿಡಾನ್. ಅಂದ್ರ ಏಕದಳ ಧಾನ್ಯ ಸಸ್ಯಗಳು ಬೀಜವು 1 ಧಾನ್ಯ ದಳವನ್ನ ಹೊಂದಿರುತ್ತ. ಉದಾಹರಣೆ ಜೋಳ, ರಾಗಿ, ಭತ್ತ ಈ ತರ. ಇನ್ನು ದ್ವಿದಳ ಧಾನ್ಯ ಅಂದ್ರೆ 2 ಬೀಜದಳಗಳನ್ನ ಹೊಂದಿರುತ್ತ. ಸರಿನಾ? ದ್ವಿದಳ ಧಾನ್ಯ ಅದಕ್ಕೆ ಉದಾಹರಣೆ ಹಾರ್ಸ್ ಗ್ರೇನ್ ಹುರುಳಿ, ಗ್ರೌಂಡ್ ನಟ್ಸ್ ಶೇಂಗಾ, ರೆಡ್ ಗ್ರಾಮ್ ತೊಗರಿ, ಬೆಂಗಾಲ್ ಗ್ರಾಮ್ ಕಡಲೆ, ಬ್ಲಾಕ್ ಗ್ರಾಮ್ ಉದ್ದು. ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಅನಿಮಲ್ ಪ್ರೊಟೆಕ್ಷನ್, ಪ್ರಾಣಿಗಳ ಸಂರಕ್ಷಣೆ ಮಹತ್ವ. ಒನ್ಸ್ ಇನ್ ಬಾರ್ನಿಯೋ, ಒಮ್ಮೆ ಬಾರ್ನಿಯೋದಲ್ಲಿ there was too many flies, ಬಹಳಷ್ಟು ಪಕ್ಷಿಗಳಿದ್ವು. Insecticides were used to control them, ಕೀಟನಾಶಕವನ್ನ ಬಳಸಿ ಅವುಗಳನ್ನ ಸಾಯಿಸಲಾಯಿತು. ಆಲ್ ಫ್ಲೈಸ್ ಡೈಡ್, ಎಲ್ಲ ಪಕ್ಷಿಗಳು ಸತ್ತವು. ಲಿಜಾರ್ಡ್ಸ್ ಸ್ಟಾರ್ಟೆಡ್ ಈಟಿಂಗ್ ದ ಡೆಡ್ ಫ್ಲೈಸ್, ಅಲ್ಲಿ ಅಂತ ಇರುವಂತಹ ಹಲ್ಲಿ ಅವುಗಳನ್ನ ತಿನ್ನಲು ಪ್ರಾರಂಭ ಮಾಡಿದವು. As a result, the insecticides in the body of flies entered the lizard body. Their movement slowed down. Now cats could easily hunt them. The insecticide which entered the body of cat through lizard turned poisonous for them and many cats died. ನೋಡ್ರಿ, ಒಂದಕ್ಕೇನಾದ್ರೂ ನಾವು ಕೀಟನಾಶಕ ಬಳಸಿದ್ವಿ ಅಂದ್ರೆ ಅದನ್ನ ತಿಂದಿದ್ದ ಜೀವಿ ಕೀಟನಾಶಕಕ್ಕೆ ಒಳಗಾಗುತ್ತ. ನೆಕ್ಸ್ಟ್ ಅದನ್ನ ಮತ್ತೇನು ಮನೆಯಲ್ಲಿ ಬರುತ್ತಾ ಅಲ್ಲಿ ಅಡ್ಡಾಡುತ್ತಲ್ಲ
ಅದು ಅದಕ್ಕೂ ತೊಂದರೆ ಐತಿ. as the number of cat decrease the number of rats. ನೋಡ್ರಿ, ಇದರಲ್ಲಿಂತ ಬೆಕ್ಕುಗಳು ಸತ್ವು. ಮೊದ್ಲಿಗೆ ಹಕ್ಕಿಗಳಿಗೆ ಕೀಟನಾಶಕವನ್ನ ಬಳಸಿದ್ರು. ಹಕ್ಕಿಗಳನ್ನ ತಿಂದ ಲಿಸರ್ಡ್ಸ್ ಅನ್ನ ತಿಂದ ಬೆಕ್ಕು, ಹಲ್ಲಿಯನ್ನು ತಿಂದ ಬೆಕ್ಕು ತೀರ್ಕೊಂಡ್ವು, ಇಲಿ ಜಾಸ್ತಿ ಆದ್ವು. ಈಗ increase enormously because of this plague disease erupted and caused the death of many people. ನೋಡ್ರಿ, ಮನುಷ್ಯರಿಗೂ ಸಹ ಇಲಿಗಳ ಸಂಖ್ಯೆ ಜಾಸ್ತಿ ಆಗಿ ಪ್ಲೇಗ್ ಬಂತು. ಇದರಿಂದ ಹಲವಾರು ಮನುಷ್ಯರು ತೀರಿಕೊಂಡರು. ಗವರ್ಮೆಂಟ್ ಹ್ಯಾಡ್ ಇಂಪಾರ್ಟೆಂಟ್ cats from other countries. Government had to import cats from other countries. ಇದರಿಂದಾಗಿ ಆ ಬಾರ್ನಿಯೋ ಎಂಬ ದೇಶದಲ್ಲಿ ಬೇರೆ ದೇಶದಿಂದ ಬೆಕ್ಕುಗಳನ್ನ ತರಲಾಯಿತು ಅಂತ ಹೇಳ್ಯಾರ. ನೋಡ್ರಿ, ಒಂದ್ ಏನಾರು ಮಾಡಕ್ ಹೋದ್ರೆ ಇನ್ನೊಂದಾಗುತ್ತಾ ಅಂತ. This incident conveys the importance of animal production and balance of living beings in nature. ಈ ಘಟನೆಯಿಂದ ತಿಳಿದುಕೊಳ್ಳುವುದೇನಂದ್ರ ಪ್ರಾಣಿಗಳ ಸಂರಕ್ಷಣೆ ಮಹತ್ವದ್ದಾಗಿದೆ ಮತ್ತ ಜೀವಿಗಳ ಸಂರಕ್ಷಣೆಗಾಗಿ ಒಂದಿಷ್ಟು ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಅಂತ ಹೇಳ್ಯಾರ. Many more points about importance of animal production is given below. Read them. ಒಂದಿಷ್ಟು ಪ್ರಾಣಿಗಳ ಸಂರಕ್ಷಣೆಗೆ ಅಂಶಗಳನ್ನು ಕೊಡಲಾಗಿದೆ, ಅವುಗಳನ್ನು ನೋಡ್ರಿ. Animal play an important role in maintaining the environmental balance. ಪ್ರಾಣಿಗಳು ಪರಿಸರ ಸಮತೋಲನವನ್ನು ಉಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. If animal are destroyed, it affects other organisms as there will be scarcity of food. ಪ್ರಾಣಿಗಳು ತೀರಿಕೊಂಡರೆ ಆಹಾರದ ಅಭಾವ ಉಂಟಾಗಿ ಇತರ ಜೀವಿಗಳ ಮೇಲೆ ಪ್ರಭಾವ ಬೀರುತ್ತದೆ. In the recent years, the government has taken measures to protect animals through national forest, wildlife sanctuaries, bird sanctuaries, and reserve forest. Hunting has been banned. ಇತ್ತೀಚೆಗೆ ಸರ್ಕಾರಗಳು ರಾಷ್ಟ್ರೀಯ ಅರಣ್ಯ, ವನ್ಯಧಾಮ, ಪಕ್ಷಿಧಾಮ, ಅಭಯಾರಣ್ಯಗಳ ಮೂಲಕ ಪ್ರಾಣಿ ಸಂತತಿಯನ್ನ ಸಂರಕ್ಷಣೆ ಮಾಡುವ ಕ್ರಮ ಕೈಗೊಂಡಿದೆ. ಪ್ರಾಣಿಗಳ ಭೇಟಿಯನ್ನ ನಿಷೇಧಿಸಿದೆ. ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಲೆಸನ್ 2 ಫ್ಯಾಮಿಲಿ ಅನ್ನ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರ ಒಂದು ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು.